ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನ ಪುನರುತ್ಥಾನಿ ಪ್ರಭು ಯೇಸು ನಿಜವಾಗಿಯೂ ಜೀವಂತರಾಗಿದ್ದಾರೆ ಮತ್ತು ಆ ಪ್ರಭು ಯೇಸುವನ್ನ ಪುನರುತ್ಥಾನಿ ಪ್ರಭು ಯೇಸುವನ್ನ ನಾವು ಎಲ್ಲಿ ಅನುಭವವನ್ನು ಪಡೆಯಬೇಕು ಎಂಬುದರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಮಗೆ ವಿವರಣೆಯನ್ನು ಕೊಡುತ್ತಾರೆ. ಮೊದಲನೇದಾಗಿ ಪ್ರಿಯರಿಂದ ಮೊದಲನೇ ವಾಚನದಂತ ನಮ್ಮ ಧ್ಯಾನವನ್ನ ತಿರುಗಿಸೋಣ. ನಾವು ನೋಡ್ತಾ ಇದ್ದೇವೆ ಇಂದಿನ ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಪ್ರೇಷಿತರಾದಂತಹ ಸಂತ ಪೇತ್ರನು ಧೈರ್ಯವಾಗಿ ಜನರ ಮುಂದೆ ನಿಂತುಕೊಂಡು ಪ್ರಬೋಧನೆಯನ್ನ ಕೊಡುತ್ತಾರೆ. ಈ ದೇವರ ವಾಕ್ಯದ ಕೊನೆಯ ವಾಕ್ಯ, ಪವಿತ್ರಾತ್ಮರು ಅವರ ಮೇಲೆ ನೆಲೆಸಿದರು ಮತ್ತು ಅನೇಕ ಜನರಲ್ಲಿ ಯೇಸುವಿನ ಮೇಲೆ ವಿಶ್ವಾಸ ಮೂಡಿತು. ದೀಕ್ಷಾಸ್ನಾನ ಪಡೆದು ಅವರು ಕ್ರೈಸ್ತರಾದರು. ಪ್ರಿಯರೇ, ಈ ಸಂತ ಪೇತ್ರನ ಜೀವನವನ್ನು ಸ್ವಲ್ಪ ಅವಲೋಕಿಸೋಣ. ಪ್ರಭು ಯೇಸುವನ್ನ 3 ಬಾರಿ ಅವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿ ತಿರಸ್ಕರಿಸಿದ ವ್ಯಕ್ತಿ ಅವನು. ಅಷ್ಟೇ ಅಲ್ಲದೆ ಯೇಸುವನ್ನ ಶುಭಶುಕ್ರವಾರದಂದು ಶಿಲುಬೆಯ ಮೇಲೆ ಸಾಯಿಸಿದ ನಂತರ ಆ ಶಿಷ್ಯರೆಲ್ಲರೂ ಹೋಗಿ ಅವಿತುಕೊಂಡು ಕುಳಿತಿದ್ದರು. ಅದರಲ್ಲಿ ಪೇತ್ರನು ಸಹ ಒಬ್ಬ. ಎಲ್ಲಿ ಯೇಸುವಿಗೆ ಮಾಡಿದ ಹಾಗೆ ನಮಗೂ ಮಾಡಿಬಿಡುತ್ತಾರೋ, ನಮ್ಮ ಜೀವವನ್ನು ಸಹ ತೆಗೆದು ಬಿಡುತ್ತಾರೋ ಆ ಒಂದು ಭಯದಲ್ಲಿ ಅವಿತು ಕುಳಿತುಕೊಂಡಿದ್ದರು. ಇಂದಿನ ವಾಚನ 40 ದಿನಗಳು ಕಳೆದಿತ್ತು. ಯೇಸು ಮೃತರಾಗಿ ಪುನರುತ್ಥಾನರಾಗಿ 40 ದಿನ ಕಳೆದಿತ್ತು. ಅಂದರೆ ಪಂಚಶತಮ ದಿನದಂದು ಅವರು ಕೊಡುವ ಪ್ರಬೋಧನೆ ಇದೆ. ಪೇತ್ರ ಅವನ ಬೆಸ್ತ, ಅವನಿಗೆ ಏನೂ ಸಹ ಯಾವುದೇ ಶಾಲೆಗೆ ಹೋಗಿ ಕಲಿತಿಲ್ಲ, ಏನಿಲ್ಲ. ಆದರೂ ಸಹ ಧೈರ್ಯವಾಗಿ ನಿಂತು ಅವನು ಹೇಳ್ತಾ ಇದ್ದಾನೆ, ಯೇಸುವನ್ನ ಕೊಂದವರು ನೀವು, ಶಿಲುಬೆಗೇರಿಸಿದವರು ನೀವು, ಲೋಕರಕ್ಷಕರಾಗಿ ಬಂದಂತ ಯೇಸುವನ್ನ ನೀವು ಸಾಯಿಸಿದ್ದೀರಾ ಅಂತ ಹೇಳಿ ಧೈರ್ಯವಾಗಿ ಹೇಳ್ತಾರೆ. 2 ರೀತಿಯ ಜೀವನ ಪೇತ್ರನ. ಅಲ್ಲಿ ಭಯ ಇತ್ತು ಮುಂಚೆ, ಅವನಿಗೆ ಏನೂ ಗೊತ್ತಿರಲಿಲ್ಲ, ಒಬ್ಬ ಅನಕ್ಷರಸ್ಥ. ಆದರೆ ಇವತ್ತು ಅವನು ಎಲ್ಲರ ಮುಂದೆ ದೇವರ ವಾಕ್ಯಗಳನ್ನ ಅವನು ಬೈಬಲ್ನಲ್ಲಿ, ದೇವರ ಗ್ರಂಥದಲ್ಲಿ ಎಲ್ಲೆಲ್ಲಿತ್ತು ಅದೆಲ್ಲ ಕೋಟ್ ಮಾಡಿ ಹೇಳ್ತಾ ಇದ್ದಾನೆ. ಅಷ್ಟು ಜ್ಞಾನ ಎಲ್ಲಿಂದ ಬಂತು ಅವನು, ಅಷ್ಟು ಧೈರ್ಯ ಎಲ್ಲಿಂದ ಬಂತು ಅವನಿಗೆ ಬಂದದ್ದು ಪವಿತ್ರ ಆತ್ಮ. ನಮ್ಮ ಜೀವನದಲ್ಲೂ ಪ್ರಿಯ ಸಹೋದರ ಸಹೋದರಿಯರೇ, ನಾವೀಗ ನಮಗೆ ಏನೋ ಕಷ್ಟ ದುರ್ಗುಣಗಳಿದೆ ಅನ್ಕೊಳ್ಳಿ, ನಾನು ಬದಲಾಯಿಸಬೇಕು ಅಂತ ಹೇಳಿ ಏನೋ ಪ್ರಯತ್ನ ಪಡ್ತೇವೆ. ಪವಿತ್ರಾತ್ಮನ ನೆರವಿಲ್ಲದೆ ನಾವು ಆ ದುರ್ಗುಣದಿಂದ ಆಚೆ ಬರಲು ಸಾಧ್ಯ. ನಾವು ಅನೇಕ ಬಾರಿ ಹೇಳ್ತೇವೆ, ನಮ್ಮ ಮಕ್ಕಳ ಪ್ರಾರ್ಥನೆ ಮಾಡ್ತೇವೆ, ಅವ್ರಿಗೆ ಜ್ಞಾನ ಸಿಗ್ಲಿ, ವಿವೇಕ ಸಿಗ್ಲಿ. ಆದರೆ ಪವಿತ್ರಾತ್ಮನ ಫಲ ಅವರಿಗೆ ಸಿಗದೇ ಇದ್ರೆ ಅವರು ಜ್ಞಾನವಂತರಾಗಲು ಸಾಧ್ಯ. ಆದ್ದರಿಂದ ನಾವು ಹೇಳ್ತೇವೆ, ದೀಕ್ಷಾ ಸ್ಥಾನದಲ್ಲಿ ಎಲ್ಲರ ಮೇಲೆ ಪವಿತ್ರಾತ್ಮರನ್ನು ದೇವರು ಕರುಣಿಸುತ್ತಾರೆ. ದೃಢೀಕರಣದಲ್ಲಿ ಪವಿತ್ರಾತ್ಮರು ಎಲ್ಲರ ಮೇಲೆ ನೆಲೆಸುತ್ತಾರೆ. ಆ ಸಮಯದಲ್ಲಿ 7 ವರಗಳು ಸಿಗುತ್ತದೆ, ಅವರಿಗೆ 12 ಫಲಗಳು ಸಿಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಎಂದಾದರೂ ನಾವು ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿದ್ದೇವೆ. ಅನೇಕ ಬಾರಿ ನಾವು ಪವಿತ್ರಾತ್ಮರನ್ನ ಮರೆತುಬಿಡುತ್ತೇವೆ. ಪ್ರಭು ಯೇಸು ಸಹ ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಫಲದಿಂದ? ಪವಿತ್ರಾತ್ಮರ ಶಕ್ತಿಯಿಂದ. ಅವರು ಎಷ್ಟೋ ಜನರ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ. ಅದು ಯಾವ ಫಲದಿಂದ? ಪವಿತ್ರಾತ್ಮರ ಶಕ್ತಿಯಿಂದ. ಆ ಪಿತಾ ಮತ್ತೆ ಸುತ, ಯೇಸು ಮತ್ತೆ ಪಿತದೇವರ ನಡುವಿನ ಸಂಬಂಧವೇ ಪವಿತ್ರಾತ್ಮ. ಅವ ಪವಿತ್ರಾತ್ಮ ಯಾರ ಮೇಲೆ ನೆಲೆಸುತ್ತಾರೋ ಅವರು ಬಲಗೊಳ್ಳುತ್ತಾರೆ, ಧೈರ್ಯಗೊಳ್ಳುತ್ತಾರೆ. ತಮ್ಮ ಜೀವನದಲ್ಲಿರುವಂತಹ ಎಲ್ಲ ದುರ್ಗುಣಗಳನ್ನು ಬಿಡಲು ಅವರು ಶಕ್ತಿಯನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಪವಿತ್ರಾತ್ಮರು ಯಾರ ಮೇಲೆ ನೆಲೆಸುತ್ತಾರೋ ಅವರು ಎಲ್ಲ ರೀತಿಯ ರೋಗ ರುಜಿನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಅದು ರೋಗ ರುಜಿನ ನಮ್ಮ ಈ ದೇಹಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಎಲ್ಲದರಿಂದ ಮುಕ್ತಿಯನ್ನು ಆ ಪವಿತ್ರಾತ್ಮರು ಮಾತ್ರ ಕೊಡಲು ಸಾಧ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಆ ಪುನರುತ್ಥಾನ ಯೇಸುವನ್ನು ನಾವು ಅನುಭವಿಸಬೇಕಾದರೆ, ಆ ಪುನರುತ್ಥಾನ ಯೇಸುವಿನ ದರ್ಶನವನ್ನು ನಾವು ಪಡೆಯಬೇಕಾದರೆ ಮೊದಲು ನಮ್ಮಲ್ಲಿರಬೇಕಾಗಿರುವುದು ಪವಿತ್ರಾತ್ಮರ ಶಕ್ತಿ. ಆದ್ದರಿಂದಲೇ ಈ ಮೊದಲನೇ ವಾಚನ ಪಂಚಶತಮ ದಿನ ಅಗ್ನಿನಾಳವಾಗಿ ಆಗಿದ್ದಂತ ಎಲ್ಲರ ಮೇಲೆ ಪವಿತ್ರಾತ್ಮರು ಬಂದಾಗ ಪೇತ್ರ ಧೈರ್ಯವಾಗಿ ಮುಂದೆ ಬಂದು ತನ್ನ ಮೊದಲನೆಯ ಪ್ರಬೋಧನೆಯನ್ನು ಕೊಡುತ್ತಾನೆ. ಅದು ಅಷ್ಟು ಮಾರ್ಪಾಡು, ಅಷ್ಟು ಬದಲಾವಣೆ ಪೇತ್ರನಲ್ಲಿ ಬರಲು ಸಾಧ್ಯ ಆ ಪವಿತ್ರಾತ್ಮರ ಶಕ್ತಿಯಿಂದ. ಆದ್ದರಿಂದ ಇಂದು ಪ್ರತಿದಿನ ನಾವು ಬೇಡೋಣ, ಪವಿತ್ರಾತ್ಮರೇ ನನ್ನ ಮೇಲೆ ಬನ್ನಿ,
ಪವಿತ್ರಾತ್ಮ ನಮ್ಮ ಕುಟುಂಬದಲ್ಲಿ ನೆಲೆಸಿ, ಪವಿತ್ರಾತ್ಮ ನಮ್ಮ ಮಕ್ಕಳ ಮೇಲೆ ನೆಲೆಸಿ, ಆ ಪವಿತ್ರಾತ್ಮರು ನಮ್ಮ ಜೊತೆ ಇದ್ದಾಗ ಪ್ರಿಯ ಸಹೋದರ ಸಹೋದರರೇ, ನಮ್ಮ ಜೀವನ ಹೇಗೆ ದೇವರ ಚಿತ್ತದಂತೆ ನಡೆಯಬೇಕೆಂದು ಅವರು ನಮ್ಮನ್ನು ನಡೆಸಿಕೊಂಡು ಹೋಗುತ್ತಾರೆ. ಆದ್ದರಿಂದ ಸದಾ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳು ನಾವು. ಇನ್ನು ಎರಡನೇದಾಗಿ ಪ್ರಿಯರೇ, ಇದರ ಶುಭ ಸಂದೇಶದ ಕಡೆ ಬರೋಣ. ಪ್ರಭು ಯೇಸು ಪ್ರಪ್ರಥಮವಾಗಿ ಬಲಿಪೂಜೆಯನ್ನು ಅರ್ಪಿಸಿದ್ದು ಯಾವಾಗ? ಪ್ರಥಮ ಬಲಿಪೂಜೆ ಪವಿತ್ರ ಗುರುವಾರ ಮತ್ತೆ ಪವಿತ್ರ ಶುಕ್ರವಾರ. ಪವಿತ್ರ ಗುರುವಾರ ಕಡೆಯ ಭೋಜನ ಸಮಯದಲ್ಲಿ ರೊಟ್ಟಿನ ತಗೊಂಡು ಯೇಸು, ಇದು ನನ್ನ ಶರೀರ, ಇದನ್ನು ನೀವು ಭುಜಿಸಿರಿ ಅಂತ ಹೇಳಿ. ಅದೇ ರೀತಿ ಪಾನಪಾತ್ರೆಯನ್ನು ತಗೊಂಡು, ಇದು ನನ್ನ ರಕ್ತ, ಇದನ್ನು ನೀವು ಕುಡಿಯಿರಿ. ಅದನ್ನು ಕಾಯುತ್ತದಲ್ಲಿ ತೋರಿಸಿದ್ದು ಶುಭ ಶುಕ್ರವಾರ ಶಿಲುಬೆಯಲ್ಲಿ ತನ್ನ ದೇಹವನ್ನೇ ಮುರಿದುಕೊಂಡು ತನ್ನ ರಕ್ತವನ್ನೇ ಸದಾ ಈ ಲೋಕದ ರಕ್ಷಣೆಗಾಗಿ ಸುರಿಸಿದರು. ಇದು ಮೊದಲನೆಯ ಬಲಿಪೂಜೆ. ಇಂದು ನೀವು ಆಲಿಸಿದಂತಹ ವಾಚನ ಎಮ್ಮಾವೂಸ್ ಗ್ರಾಮದಲ್ಲಿ ಇದು ಎರಡನೆಯ ಬಲಿಪೂಜೆ ಪ್ರಭು ಯೇಸು ತನ್ನ ಶಿಷ್ಯರೊಂದಿಗೆ ಮಾಡಿದ. ಅದಾದ್ಮೇಲೆ ನಾವು ನೋಡ್ತೇವೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಅಲ್ಲಿ ಯೇಸು ಇರಲಿಲ್ಲ, ಬದಲಾಗಿ ಶಿಷ್ಯರು ಆ ರೊಟ್ಟಿ ಮುರಿಯ ಭೋಜನವನ್ನ ತಮ್ಮ ಮನೆಗಳಲ್ಲಿ ಅಥವಾ ಒಂದು ಕಡೆ ಎಲ್ಲರೂ ಸೇರಿ ಮಾಡ್ತಾರೆ. ಹಾಗೆ ಬಲಿಪೂಜೆಯ ಪ್ರಾರಂಭವಾಗಿದೆ. ಈ ದಿನ ನಾವು ಶುಭ ಸಂದೇಶದಲ್ಲಿ ನಾವು ಆಲಿಸ್ತಾ ಇದ್ದೇವೆ, ಎಮ್ಮಾವೂಸ್ ಗ್ರಾಮಕ್ಕೆ ಇಬ್ಬರು ಶಿಷ್ಯರು ಹೋಗುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವುದು ಇಬ್ಬರು ಶಿಷ್ಯರು. ಆದರೆ ಈ ಒಂದು ಶುಭ ಸಂದೇಶದಲ್ಲಿ ಒಬ್ಬ ಶಿಷ್ಯನ ಹೆಸರನ್ನ ಮಾತ್ರ ನಮಗೆ ತಿಳಿಸಿಕೊಡಲಾಗಿದೆ. ಹೆಸರು ಹೇಳ್ತಾ ಇದ್ದಾರೆ, ಅವರಲ್ಲಿ ಒಬ್ಬನಾದ ಕ್ಲೆಯೋಫ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಯಾರು? ಇದರ ಬಗ್ಗೆ ಬೈಬಲ್ ತಜ್ಞರು ಎರಡು ರೀತಿಯ ವಿವರಣೆಯನ್ನು ಕೊಡ್ತಾರೆ. ಇನ್ನೊಬ್ಬ ವ್ಯಕ್ತಿಯ ಹೆಸರನ್ನ ಸಂತ ಲೂಕರು ಅಲ್ಲಿ ಬರೆದಿಲ್ಲ. ಕಾರಣ ಇನ್ನೊಬ್ಬ ಶಿಷ್ಯನ ಹೆಸರನ್ನ, ನನ್ನ ಹೆಸರನ್ನು ನಾವು ಸೇರಿಸ್ಕೋಬೇಕು. ಆ ಕ್ಲೆಯೋಫನ ಜೊತೆ ಹೋಗುತ್ತಾ ಇರೋದಾರು ನಾನು, ವಿಲಿಯಂ ಆಗಿರ್ಬೋದು, ಪ್ರೀತಮ್ ಆಗಿರ್ಬೋದು, ದೀಪಕ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮನ್ನ ನಾವು ಅವರ ಜೊತೆ ನೆನೆಸ್ಕೋಬೇಕು. ಇಬ್ಬರು ಹೋಗ್ಬೇಕಾದ್ರೆ ಯೇಸು ನಮ್ಮ ಜೊತೆ ಪ್ರಯಾಣವನ್ನು ಮಾಡ್ತಾರೆ. ಇನ್ನೊಂದು ವಿವರಣೆಯನ್ನ ಬೈಬಲ್ ತಜ್ಞರು ಕೊಡುವಂಥದ್ದು, ಆ ಇಬ್ಬರು ಶಿಷ್ಯರಲ್ಲಿ ಒಬ್ಬನು ಕ್ಲೆಯೋಫ, ಇನ್ನೊಬ್ಬ ಯಾರು ಅಂತ ಹೇಳಿದ್ರೆ ಆ ಕ್ಲೆಯೋಫನ ಹೆಂಡತಿ. ಅದಕ್ಕೆ ಉದಾಹರಣೆಯಾಗಿ ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ ಮತ್ತೆ 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸುವಿನ ಶಿಲುಬೆಗೆ ಇರಿಸಿದ ಸ್ಥಳದಲ್ಲಿ ಆ ಯೇಸುವಿನ ತಾಯಿ ಮರಿಯ, ಆಕೆಯ ಸಹೋದರಿ ಹಾಗೂ ಕ್ಲೆಯೋಫನ ಹೆಂಡತಿ ಅಲ್ಲಿದ್ದರು. ಯೇಸು ಈ ಒಂದು ಸನ್ನಿವೇಶ ನಡೀತಾ ಇರೋದು ಶುಭ ಶುಕ್ರವಾರ. ಯೇಸು ಮರಣ ಹೊಂದಿ 3 ದಿನಗಳಾಗಿತ್ತು. ಆ ಸಮಯದಲ್ಲಿ ಈ ಕ್ಲೆಯೋಫನ ಜೊತೆ ಆತನ ಹೆಂಡತಿ ತಮ್ಮ ಪ್ರಯಾಣವನ್ನ ತಮ್ಮ ಊರಿಗೆ ಹೋಗ್ತಾ ಇರುವರು. ಆ ಊರಿಗೆ ಅವರು ಹೋಗ್ಬೇಕಾದ್ರೆ ಅವರ ಜೀವನ ಏನಾಗಿತ್ತು, ಅವರ ಯೋಚನೆಗಳು, ಅವರಲ್ಲಿ ನಿರಾಶೆ ಇತ್ತು, ಅವರಲ್ಲಿ ಯಾವುದೇ ರೀತಿಯ ಭರವಸೆ ಇರಲಿಲ್ಲ. ಆದ್ರಿಂದಲೇ ನಾವು ನೋಡ್ತಾ ಇದ್ದೇವೆ, ಅವರು ದುಃಖದಿಂದ ತಮ್ಮ ಪ್ರಯಾಣವನ್ನ ಆ ಎಮ್ಮಾವೂಸ್ ಗ್ರಾಮಕ್ಕೆ ಹೋಗ್ತಾರೆ. ಇದುವರೆಗೆ ಸಹೋದರ ಸಹೋದರರೇ, ನಾವು ಮತ್ತೆ ನೀವು ನಮ್ಮ ಜೀವನವನ್ನು ಅವಲೋಕಿಸಿಕೊಳ್ಳೋಣ. ದುಃಖಗಳಿದೆ, ಬೇಸರ ಇದೆ, ಏನೋ ಒಂದು ರೀತಿಯ ಭಯಗಳಿರ್ಬೋದು, ಏನೋ ರೀತಿಯ ಹತಾಶೆ ಇರ್ಬೋದು, ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳು, ಸಮಸ್ಯೆಗಳು ಅಥವಾ ರೋಗ ರುಜಿನಗಳಿಂದಾಗಿ ಅಯ್ಯೋ ಜೀವನವೇ ಬೇಡ ಎಂಬ ಒಂದು ದುಃಖ ಸಾಗರದಲ್ಲಿ ನಮ್ಮ ಜೀವನ ಮುಂದೆ ಸಾಗ್ತಾ ಇರೋದು, ಏನೋ ಒಂದು ಸಾಗ್ತಾ ಇದೆ. ಈ ಒಂದು ಎಮ್ಮಾವೂಸ್ ಗ್ರಾಮಕ್ಕೆ ಆ ಶಿಷ್ಯರು ಹೋಗುವ ಪ್ರಯಾಣ ಒಂದು ನಾವು ಬಲಿಪೂಜೆನ ಪ್ರಾರಂಭಿಸಬೇಕಾದ್ರೆ ಏನ್ ಮಾಡ್ತೇವೆ, ಪ್ರವೇಶ ಗೀತೆಯನ್ನ ಮಾಡ್ತೇವೆ ಅಲ್ವಾ? ಸೊ ಅದೇ ತರ ಅವರು ಎಮ್ಮಾವೂಸ್ ಗ್ರಾಮದಲ್ಲಿ ಬಲಿಪೂಜೆನ ಅರ್ಪಿಸುವುದಕ್ಕೋಸ್ಕರ ಯೇಸುವಿನೊಂದಿಗೆ ಆ ರೊಟ್ಟಿ ಮುರಿಯುವ ಜೀವನ ಒಂದು ಸನ್ನಿವೇಶದಲ್ಲಿ ಅವರು ಪಾಲ್ಗೊಳ್ಳಲು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾನು ಮತ್ತೆ ನೀವು ಇಂದು ಆ ಶಿಷ್ಯರಂತೆ ಪ್ರಯಾಣಿಸ್ತಾ ಇದ್ದೇವೆ. ಆ ಪ್ರಯಾಣದಲ್ಲಿ ದುಃಖ ಇರ್ಬೋದು, ನೋವಿರ್ಬೋದು, ಸಮಸ್ಯೆಗಳಿರ್ಬೋದು. ಆದರೆ ನಾವು ಮುಂದುವರೆದು ನೋಡ್ತೇವೆ, ಯೇಸು ಅವರ ಜೊತೆ ಬಂದು ಸೇರಿಕೊಳ್ಳುತ್ತಾರೆ. ಅಲ್ಲಿಯವರೆಗೆ ಯೇಸು ಅವರ ಜೊತೆ ಸೇರಿಕೊಳ್ಳುವವರೆಗೆ ಅವರಲ್ಲಿ ಏನೋ ಗೊಂದಲ ಇತ್ತು, ನೋವಿತ್ತು, ಸಮಸ್ಯೆಗಳು ಅಂತ ಹೇಳಿ ಅವರು ಭರವಸೆಯನ್ನ ಕಳ್ಕೊಂಡ್ರು. ಆದ್ರೆ ಯೇಸು ಅವರ ಜೊತೆ ಸೇರಿಕೊಂಡಾದ್ಮೇಲೆ, ಅವರ ಜೊತೆ ಮಾತನಾಡಲು ಪ್ರಾರಂಭಿಸಿದಾದ್ಮೇಲೆ ದೇವರ ವಾಕ್ಯ ಆ ಶಿಷ್ಯರು ಹೇಳ್ತಾರೆ, ಅವರು ನಮ್ಮ ಜೊತೆ ಮಾತನಾಡುವಾಗ ಏನೋ ಒಂದು ಹೃದಯದಲ್ಲಿ ಕುತೂಹಲ ಕುದಿಯುತ್ತಾ ಇತ್ತು. ನಾವು ಇದನ್ನ ಇಂಗ್ಲಿಷ್ ಹೇಳೋದಾದ್ರೆ ದ ಫೈರ್ ಇಸ್ ವಾಸ್ ಬರ್ನಿಂಗ್, ಅಂದ್ರೆ ಏನೋ ಒಂದು ಕುತೂಹಲ, ಏನೋ ಒಂದು ಸಂತೋಷ
ಯೇಸು ಅವರ ಜೊತೆ ಮಾತನಾಡಬೇಕು. ಬಲಿ ಪೂಜೆಯಲ್ಲಿ ಯೇಸು ನಮ್ಮ ಜೊತೆ ಯಾವಾಗ ಮಾತಾಡ್ತಾರೆ? ಬೈಬಲ್ ಗ್ರಂಥಗಳಲ್ಲಿ, ಬೈಬಲ್ ಶ್ರೀಗ್ರಂಥದಲ್ಲಿ ನಾವು ಯಾವಾಗ ನಮ್ಮ ಹೃದಯದಿಂದ, ನಮ್ಮ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ ದೇವರ ವಾಕ್ಯವನ್ನ ಓದಲು ಪ್ರಾರಂಭಿಸ್ತೇವೆ, ಧ್ಯಾನಿಸಲು ಪ್ರಾರಂಭಿಸ್ತೇವೆ, ಆಗ ನಮ್ಮ ಹೃದಯದಲ್ಲಿ ಏನೋ ಒಂದು ಹೊಸತನ ಪ್ರಾರಂಭವಾಗುತ್ತದೆ, ಏನೋ ಒಂದು ಹುಮ್ಮಸ್ಸು, ಏನೋ ಒಂದು ಸಂತೋಷ ಆ ಶಿಷ್ಯರ ಮನದಲ್ಲಿ ಪ್ರಾರಂಭವಾಗುತ್ತದೆ. ಅವರೇ ಹೇಳ್ತಾ ಇದ್ದಾರೆ, ಆದ್ದರಿಂದ ಅವರು ನಮ್ಮ ಜೊತೆ ಮಾತನಾಡುವಾಗ, ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸಿ ಹೇಳುವಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತು ಅಲ್ಲವೇ? ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಬದುಕಿಗೆ ದೇವರು ಎಷ್ಟೋ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಹೊಸದಾದುದಲ್ಲ, ನನ್ನ ಜೀವನವನ್ನು ನಾನು ಹೇಗೆ ಸಾಗಿಸಬೇಕು, ಯಾವ ರೀತಿ ನಡೆಸಿಕೊಂಡು ಹೋಗಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ಇತರರಿಗೆ ಆದರ್ಶವಾಗಿ ನಾನು ಜೀವಿಸಬೇಕು ಅನ್ನೋದನ್ನ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ರಿಂದ ನಾವು ದೇವರ ವಾಕ್ಯವನ್ನ ಓದುವ ವ್ಯಕ್ತಿಗಳಾಗುವ, ಧ್ಯಾನಿಸುವ ವ್ಯಕ್ತಿಗಳಾಗುವ, ಮತ್ತೆ ಅದರಂತೆ ಜೀವಿಸುವ ವ್ಯಕ್ತಿಗಳಾಗುವ. ಆಗ ಪ್ರಿಯ ಸಹೋದರ ಸಹೋದರೇ, ಇಂದಿನ ವಾಚನಗಳೆಲ್ಲವೂ ಆ ಪುನರುತ್ಥಾನ ಯೇಸುವನ್ನು ಯಾವ ರೀತಿ ನಾನು ಅನುಭವಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೆ. ಮೊದಲನೇದಾಗಿ ನಾನು ಹೇಳಿದೆ, ಪವಿತ್ರಾತ್ಮರ ಶಕ್ತಿಯಿಂದ ಮಾತ್ರ ನಾವು ಯೇಸುವನ್ನು ಅನುಭವಿಸಲು ಸಾಧ್ಯ. ಆ ಪೇತ್ರ ಅನುಭವನ ಪಡೆದ ಪವಿತ್ರಾತ್ಮರಿಂದ ಆಗ ಧೈರ್ಯವಾಗಿ ಅವನು ಯೇಸುವಿಗೆ ಸಾಕ್ಷಿ ಮಾಡಲು ಪ್ರಾರಂಭಿಸಿದ. ಅದೇ ರೀತಿ ಶುಭ ಸಂದೇಶದಲ್ಲಿ ಆ ಒಂದು ಎಮ್ಮಾವುಸ್ ಗ್ರಾಮದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರು ಆ ಬಲಿಪೂಜೆಗೆ ದೇವರ ವಾಕ್ಯವನ್ನ ಯೇಸುವಿನ ಬಾಯಲ್ಲೇ ಕೇಳಿದಾಗ ಅವರಿಗೆ ಯೇಸುವಿನ ಅನುಭವ ಆಗಲು ಪ್ರಾರಂಭವಾದ. ಎರಡನೆಯದಾಗಿ ನಾವು ಯೇಸುವಿನ ಅನುಭವನ ಪಡೆಯಬೇಕಾದ್ರೆ ಬೈಬಲ್ ಶ್ರೀಗ್ರಂಥವನ್ನ ವಿಶ್ವಾಸದಿಂದ ಓದುವುದನ್ನು ಧ್ಯಾನಿಸುತ್ತಾರೆ. ಇನ್ನು ಮೂರನೇದಾಗಿ ಅವರು ಹೇಳುವಂತ ಮಾತುಗಳು, ಸಂಜೆಯಾಗಿದೆ, ಕತ್ತಲಾಗುತ್ತಾ ಬಂದಿದೆ, ಬಂದು ನಮ್ಮೊಡನೆ ಇದ್ದಲ್ಲಿ. ಈ ಒಂದು ವಾಕ್ಯವನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಇಂದು ಕತ್ತಲೆಗಳಿರ್ಬೋದು, ನಮ್ಮ ಜೀವನದಲ್ಲಿ ಇಂದು ದುರ್ಗುಣಗಳು ಅಥವಾ ದುಶ್ಚಟಗಳು ಅಥವಾ ಏನೋ ಒಂದು ನೋವು, ನಾವು ಎಷ್ಟೇ ಕೆಲಸವನ್ನ ಮಾಡಿದ್ರು, ನಿಯತ್ತಾಗಿ ಮಾಡಿದ್ರು, ಅನೇಕ ಬಾರಿ ನಮಗೆ ಸಿಗಬೇಕಾದ ಪ್ರತಿಫಲ ಸಿಕ್ಕದೇ ಇರಬಹುದು, ಅಥವಾ ನಮಗೆ ಬೇಕಾದ ಪ್ರಶಂಸನೆ ಬೇರೆಯವರು ಕೊಡದೇ ಇರಬಹುದು. ಅಂತ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಈ ಪ್ರಾರ್ಥನೆ ಆಗಬೇಕು. ಸಂಜೆಯಾಗಿದೆ, ನನ್ನ ಬದುಕಿನಲ್ಲಿ ಕತ್ತಲಾಗುತ್ತಾ ಇದೆ, ನೋವಿಲ್ಲ, ಸಂತೋಷ ಇಲ್ಲ, ಆನಂದ ಇಲ್ಲ, ಪ್ರಭುವೇ ನನ್ನೊಡನೆ ಬಂದಿದ್ದೇನೆ. ಪ್ರಭು ಯೇಸು ಆಗ ಹೇಳ್ತೇವೆ, ನೋಡ್ತೇವೆ, ಆ ಶಿಷ್ಯರೊಂದಿಗೆ ಹೋಗಿ ಅವರ ಮನೆಯಲ್ಲಿ ತಂದಿದ್ದಾರೆ. ಇಂದು ಪ್ರತಿದಿನ ನೀವು ಬೆಳಗಿಂದ ಇದ್ದಾಗ ಇದು ನಮ್ಮ ಪ್ರಾರ್ಥನೆ ಆಗಬೇಕು. ಪ್ರಭು ಯೇಸುವೆ ನನ್ನ ಜೊತೆ ಇರಿಯಿತು, ನನ್ನ ಕುಟುಂಬದ ಜೊತೆ ಇರಿಯಿತು, ನನ್ನ ಎಲ್ಲ ಕೆಲಸ ಕಾರ್ಯದಲ್ಲಿ ನನ್ನ ಜೊತೆ ಇರಿಯಿತು. ಯೇಸು ನಮ್ಮ ಜೊತೆ ಇದ್ದಾಗ ಎಲ್ಲವೂ ಸಹ ಸುಸೂತ್ರವಾಗಿ ಸಾಗುತ್ತದೆ. ಎಲ್ಲವೂ ಸಹ ಕಷ್ಟ ನೋವುಗಳು ಬಂದರೂ ಸಹ he will take care. ಅವರು ನಮ್ಮನ್ನು ನೋಡ್ಕೊಂಡು ಹೋಗ್ತಾರೆ. ಸೊ ಅದು ಮೂರನೆಯ ವಿಷಯ. ಇನ್ನು ನಾಲ್ಕನೇದಾಗಿ ಪ್ರಿಯರೇ, ಆ ಶಿಷ್ಯರು ಆ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಬಲಿಪೂಜೆಯ ಸಮಯದಲ್ಲೂ ಸಹ ಯಾಜಕರು ಇದೇ ವಾಕ್ಯಗಳನ್ನು ಹೇಳ್ತಾರೆ. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು ಅವರಿಗೆ ಶಿಷ್ಯರಿಗೆ ಕೊಡುತ್ತಾ ಹೀಗೆ ಅಂದ್ರೆ ಎರಡನೆಯ ಬಲಿಪೂಜೆ, ಅದನ್ನೇ ನಾವಿಂದು ಫಾಲೋ ಮಾಡ್ತಾ ಇರೋದು. ನಿಜವಾಗಿಯೂ ನಾವು ಯೇಸುವಿನ ಅನುಭವವನ್ನು ಪಡೆಯೋದು ಆ ಬಲಿಪೂಜೆಯಲ್ಲಿ. ಆದ್ರಿಂದಲೇ ನಾವು ಹೆಚ್ಚು ಬಲಿಪೂಜೆಯಲ್ಲಿ ಭಾಗವಹಿಸಿ ಆ ಪರಮ ಪ್ರಸಾದವನ್ನು ನಮ್ಮ ಕೈಯಿಂದ ನಾವು ಸ್ವೀಕರಿಸಿದಾಗ ನಿಜವಾಗಿಯೂ ಆ ಪುನರುತ್ಥಾನ ಯೇಸುವಿನ ಅನುಭವ ನಮಗಾಗುತ್ತದೆ. ಆದ್ರಿಂದ ಏನಾಗುತ್ತದೆ, ನಾವು ನೋಡಿದ್ವಿ, ಸಂಜೆ ಆಗಿದೆ, ಕತ್ಲೆ ಆಗಿದೆ, ಅವರು ಬೆಳಗಿಂದ ಸಂಜೆವರೆಗೆ ನಡ್ಕೊಂಡು ಬಂದಿದ್ದಾರೆ, ಆಯಾಸವಾಗಿದೆ. ಆದ್ರೂ ಸಹ ದೇವರ ವಾಕ್ಯ ಹೇಳ್ತದೆ, ತಕ್ಷಣ ಅವರು ಹಿಂದಕ್ಕೆ ಜೆರುಸಲೇಮಿಗೆ ಹೋಗಿ ಮತ್ತೆ 11 ಕಿಲೋಮೀಟರ್ ವಾಪಸ್ ನಡ್ಕೊಂಡು ಹೋದ್ರು. ಆ ಸಮಯದಲ್ಲಿ ಅವರಿಗೆ ಆಯಾಸ ಕಾಣಿಸ್ತಿಲ್ಲ, ಆ ಸಮಯದಲ್ಲಿ ಅವರಿಗೆ ಕತ್ತಲಿತ್ತು, ಅಲ್ಲಿ ಬೆಳಕಿರಲಿಲ್ಲ, ಅದು ಯಾವುದೋ ಅಡ್ಡಿ ಆಚರಣೆಗಳು ಆಗಲಿಲ್ಲ. ಬದಲಾಗಿ ಅವರು ವಾಪಸ್ ಹೋಗ್ತಾರೆ. ಏಕೆಂದರೆ ಅವರ ಹೃದಯದಲ್ಲಿ ಅಷ್ಟು ಆನಂದ ಇದೆ, ಅಷ್ಟು ನೆಮ್ಮದಿ ಇದೆ. ಆದ್ರಿಂದ ಅವರು ವಾಪಸ್ ಹೋಗಿ ಯೇಸು ನಿಜವಾಗಿಯೂ ಪುನರುತ್ಥಾನ ಹೊಂದಿದ್ದಾರೆ ಅಂತೇಳಿ ಇತರ ಶಿಷ್ಯರಿಗೆ ಅವರು ಸಾಗುತ್ತಾರೆ. ನಮ್ಮ ಜೀವನವು ಸಹ ಬಲಿಪೂಜೆ ಮುಗಿದ ನಂತರ ನಮ್ಮ ಬದುಕು ಹೇಗಿರಬೇಕು ಅಂದ್ರೆ ಆ ಪುನರುತ್ಥಾನ ಯೇಸುವನ್ನ ಇಲ್ಲಿ ನಾವು ಪರಮಪ್ರಸಾದದಲ್ಲಿ ಅನುಭವಿಸುತ್ತೇವೆ. ನಮ್ಮ ಜೀವನದಲ್ಲಿ ಆಚೆ ಇತರರಿಗೆ ತೋರಿಸಿಕೊಳ್ಳಬೇಕು ಅಂತ ಒಂದು ಬದುಕನ್ನ ನಾವು ಜೀವಿಸುವಾಗಲೂ ಈ ದೇವರ ವಾಕ್ಯ